Hello students, in this video I am going to discussing about the internal structure of the cilia and flagella. ಸಿಲಿಯಾದ ಮತ್ತು ಫ್ಲಾಜೆಲ್ಲಾದ ಏನು ಸ್ಟಡಿ ಮಾಡ್ತೀವಿ ನಾವು ಇಂಟರ್ನಲ್ ಸ್ಟ್ರಕ್ಚರ್ ಅನ್ನು ಸ್ಟಡಿ ಮಾಡ್ತಾ ಹೋಗ್ತೀವಿ. ಆಲ್ರೆಡಿ ನಾವು ಸಿಲಿಯಾ ಅಂಡ್ ಫ್ಲಾಜೆಲ್ಲಾ ಮತ್ತು ಫ್ಲಾಜೆಲ್ಲಾ ಬಗ್ಗೆ ನಿಮಗೆ ಸ್ವಲ್ಪ ಇಂಟ್ರೊಡಕ್ಷನ್ ಸ್ಟ್ರಕ್ಚರ್ ಆಫ್ ದಿ ಪ್ರೊಕ್ಯಾರಿಯೋಟಿಕ್ ಸೆಲ್ ಹೇಳಿದಾಗ ಹೇಳೇನಿ. ಸಿಲಿಯಾ means small hair like structure. For example, this is the small hair like structure. ಇಲ್ಲಿ ನಾವು ಸೆಲ್ ತೆಗಿತೀವಿ, ಬ್ಯಾಕ್ಟೀರಿಯಲ್ ಸೆಲ್ ಅದ ತಿಳ್ಕೊಂಡು ನೀವು. This is the bacterial cell. So it contains small hair like structure. So this is the small hair like structure. This small hair like structure which is nothing but a cilia. This is called as cilia ಅಂತ ಹೇಳ್ತೀವಿ. It is called as cilia. Next one, this is the long structure ನೋಡ್ತೀವಿ ನೋಡಿ, ಪ್ಲಾಸ್ಮಾ ಮೆಂಬ್ರೇನ್ ಇಂದ ಅರೈಸ್ ಆಗಿರತಕ್ಕಂತ ಸ್ಟ್ರಕ್ಚರ್. This is called as flagella. This is called flagella ಅಂತ ಹೇಳ್ತೀವಿ. Cilia and flagella, these are present in the prokaryotic cell as well as eukaryotic cell. Not only they are present in the bacterial cell. For example, like the bacterial cell ಅದ ಅಂತ ತಿಳ್ಕೊಂಡು, ಈ ಬ್ಯಾಕ್ಟೀರಿಯಲ್ ಸೆಲ್ ಮಾತ್ರ ಪ್ರೆಸೆಂಟ್ ಇರೋದಿಲ್ಲ. ಇದು ಇನ್ನು ನಾರ್ಮಲ್ ಆಗಿ ಯೂಕ್ಯಾರಿಯೋಟಿಕ್ ಸೆಲ್, ಯಾವ ಯೂಕ್ಯಾರಿಯೋಟಿಕ್ ಸೆಲ್ ಒಳಗಡೆ ಪ್ಲಾಜೆಲ್ಲಾ ಪ್ರೆಸೆಂಟ್ ಇರ್ತದ. ಪ್ಲಾಜೆಲ್ಲಾ ಎಲ್ಲಿ ಪ್ರೆಸೆಂಟ್ ಇರ್ತದ ಅಂದ್ರೆ ನಾರ್ಮಲ್ ಆಗಿ ನಾವು ಯೂಕ್ಯಾರಿಯೋಟಿಕ್ ಸೆಲ್ ತಗೊಂಡು ತಿಳ್ಕೊಂಡು. ಫಾರ್ ಎಕ್ಸಾಂಪಲ್ ನಾವು ಹ್ಯೂಮನ್ ಬೀಯಿಂಗ್ ರೀ, ವಿ ಆಲ್ ಆರ್ ದಿ ಬಿಲಾಂಗ್ಸ್ ಟು ದಿ ಯೂಕ್ಯಾರಿಯೋಟಿಕ್ ಸೆಲ್. ಹ್ಯೂಮನ್ ಸ್ಪರ್ಮ್ ಸ್ಟ್ರಕ್ಚರ್ ಅನ್ನ ನೋಡಿದ್ರಂದ್ರ, this is the structure of the human sperm. This is the structure of the human sperm. Human sperm ನ ಸ್ಟ್ರಕ್ಚರ್ ಏನಂದ್ರೆ ನಾವು, this is the structure of the human sperm. ಇಲ್ಲಿ ಏನು ಬರ್ತದಲ್ಲ, ಮೇಲ್ಗಡೆ ಹೆಡ್ ಪಾರ್ಟ್ ಅಂತ ಎಷ್ಟು ಹೇಳ್ತಾರೆ, ಹೆಡ್ ಪಾರ್ಟ್. ಕೆಳಗಡೆ ಏನು ಬರ್ತದಲ್ಲ, this is nothing but a tail part. This is the tail part which is made up of flagella. Flagella ಮೇಲ್ಗಡೆ ಹೆಡ್ ಪಾರ್ಟ್ ಅದ, ಕೆಳಗಡೆ ಇದನ್ನೇನು ಸ್ಟ್ರಕ್ಚರ್ ನೋಡ್ತಿರಲ್ಲ ನೀವು ಈ ರೀತಿ, ಇದಕ್ಕೆ ಫ್ಲಾಜೆಲ್ಲಾ ಅಂತ ಹೇಳ್ತೀವಿ. ಸೊ ಇದು ಕಂಪ್ಲೀಟ್ ಯಾವ್ದ್ರ ಸ್ಟ್ರಕ್ಚರ್ ರೀ, ದಿಸ್ ಇಸ್ ದಿ ಸ್ಟ್ರಕ್ಚರ್ ಆಫ್ ಸ್ಪರ್ಮ್. ಹ್ಯೂಮನ್ ಸ್ಪರ್ಮ್ ನಾವು ಸ್ಟ್ರಕ್ಚರ್ ನೋಡಿದ್ರ, ಇಲ್ಲಿ ನಾವು ಫ್ಲಾಜೆಲ್ಲಾ ನೋಡ್ತೀವಿ. ದ ಮೇನ್ ಫಂಕ್ಷನ್ ಆಫ್ ದಿಸ್ ಫ್ಲಾಜೆಲ್ಲಾ, ಇಟ್ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ದಿ ಮೂವ್ಮೆಂಟ್ ಆಫ್ ದಿ ಸೆಲ್. ಈ ಸ್ಪರ್ಮ್ ಮೂವ್ಮೆಂಟ್ ಆಗ್ತಾ ಹೋಗ್ಬೇಕಾಯ್ತರ. ಈಗ ಫಾರ್ ಎಕ್ಸಾಂಪಲ್ ಈ ಸ್ಪರ್ಮ್ ಪಾರ್ಟ್ ಅದ, ಈ ರೀತಿ ಏನಾಗ್ತಿರ್ತದೆ, ಇದು ಮೂವ್ಮೆಂಟ್ ಆಗ್ತಾ ಹೋಗ್ತಿರ್ತದ. ಒಂದು ಸೆಲ್ ಈ ರೀತಿ ಮೂವ್ಮೆಂಟ್ ಆಗ್ತಾ ಹೋಗಕ್ಕೆ ಕಾರಣ ಏನಂದ್ರ ಅದ್ರ ಹಿಂದ್ಗಡೆ ಫ್ಲಾಜೆಲ್ಲಾ ಅಂತ ಇರ್ತದ, ಸೆಲ್ ಮೂವ್ಮೆಂಟ್ ಆಗಕ ಹೆಲ್ಪ್ ಮಾಡ್ತದ. ಇಲ್ಲಿ ನಾವು ಸಿಲಿಯಾದ ಸ್ಟ್ರಕ್ಚರ್ ನ ನೋಡ್ತಾ ಬಂದ್ವಿ ಅಂದ್ರ, ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ದಿ ಸಿಲಿಯಾ. ಸಿಲಿಯಾನ ನೀವು ಯೂಕ್ಯಾರಿಯೋಟಿಕ್ ಸೆಲ್ ಒಳಗಡೆ ಕೂಡ ನೋಡ್ತೀವಿ. ಯಾವ ರೀತಿ ಯೂಕ್ಯಾರಿಯೋಟಿಕ್ ಸೆಲ್ ಒಳಗಡೆ ನಾವು ಫ್ಲಾಜೆಲ್ಲಾ ನೋಡಿದೀವಲ್ಲ, ಅದೇ ರೀತಿ ಯೂಕ್ಯಾರಿಯೋಟಿಕ್ ಸೆಲ್ ಒಳಗಡೆ ಸಿಲಿಯಾನು ಕೂಡ ನೋಡ್ತೀವಿ ನೀವು. ನಾಟ್ ಓನ್ಲಿ ಇನ್ ದ ಬ್ಯಾಕ್ಟೀರಿಯಲ್ ಸೆಲ್. ಬ್ಯಾಕ್ಟೀರಿಯಲ್ ಸೆಲ್ ಬಿಟ್ಕೇಶನ್ ನಾವು ಯೂಕ್ಯಾರಿಯೋಟಿಕ್ ಸೆಲ್ ಒಳಗಡೆ ಕೂಡ, ಯೂಕ್ಯಾರಿಯೋಟಿಕ್ ಆರ್ಗಾನಿಸಮ್ ಒಳಗಡೆ ಕೂಡ ಏನು ನೋಡ್ತೀವಿ ಅಂದ್ರೆ ನಾವು ಈ ಸಿಲಿಯಾನ ನೋಡ್ತೀವಿ ನಾವು. ಸೊ ಎಲ್ಲೆಲ್ಲಿ ನೋಡ್ತೀರಿ, ಫಿಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಅನ್ನು ನೀವು ಡಯಾಗ್ರಾಮ್ ನೋಡಿದ್ರಂದ್ರ, ಯೂಶುವಲಿ ಸೆಕೆಂಡ್ ಇಯರ್ ಗೆ ಹ್ಯೂಮನ್ ರೀಪ್ರೊಡಕ್ಷನ್ ಒಳಗಡೆ ಫಿಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಅಂತ ಡಯಾಗ್ರಾಮ್ ಬರ್ತದ್ರಿ. ಆ ಫಿಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಒಳಗಡೆ ಫೆಲೋಪಿಯನ್ ಟ್ಯೂಬ್ ಅಂತ ಒಂದು ಸ್ಟ್ರಕ್ಚರ್ ಬರ್ತದೆ. ಆ ಫೆಲೋಪಿಯನ್ ಟ್ಯೂಬ್ ಒಳಗಡೆ ನೀವು ಸಿಲಿಯಾನ ನೋಡ್ತೀವಿ. ನಮ್ದು ರೆಸ್ಪಿರೇಟರಿ ಟ್ರ್ಯಾಕ್ ಅಂದ್ರೆ, ನಮ್ಮ ರೆಸ್ಪಿರೇಟರಿ ಟ್ರ್ಯಾಕ್ ಒಳಗಡೆ ಕೂಡ ಏನು ಕಂಡು ಬರ್ತಾವ ಅಂದ್ರೆ ಸ್ಮಾಲ್ ಹೇರ್ ಲೈಕ್ ಸ್ಟ್ರಕ್ಚರ್ ಕಂಡು ಬರ್ತಾವ್ರಿ. ದಟ್ ಇಸ್ ನಥಿಂಗ್ ಬಟ್ ಸಿಲಿಯಾ ಅಂತ ಹೇಳ್ತೀವಿ ನಾವು. ಈ ಸಿಲಿಯಾದ ಎರಡು ಫಂಕ್ಷನ್ ಅವ ರೀ. The main function of this cilia, which is also responsible for the movement of the organism. Organism movement ಆಗಕ್ಕೆ ಹೆಲ್ಪ್ ಮಾಡ್ತದೆ. ಇನ್ನೊಂದು ಫಂಕ್ಷನ್ ಏನಂದ್ರ, ಫುಡ್ ಮಾಲಿಕ್ಯುಲರ್ ಸರೌಂಡಿಂಗ್ ಏನು ಫ್ಲೂಯಿಡ್ ಇರ್ತದಲ್ಲ, ಸರೌಂಡಿಂಗ್ ಫ್ಲೂಯಿಡ್ ಅನ್ನು ಕೂಡ ಏನ್ ಮಾಡ್ತಾ ಇರೋದು, ಮುಂದ್ಗಡೆ ಹೋಗಕ್ಕೆ ಹೆಲ್ಪ್ ಮಾಡ್ತದ. ಸೆಲ್, ಈಗ ನಾ ಸೆಲ್ ಅದ, ನಾನು ಸಿಲಿಯಾ ಅದಾವ, ನಾವು ಮೂವ್ಮೆಂಟ್ ಆಗಕ್ಕೆ ಹೆಲ್ಪ್ ಮಾಡ್ತದೆ. ಈ ರೀತಿ ನಾನು ಸೈಡ್ ಫ್ಲೂಯಿಡ್ ಅದ, ಫುಡ್ ಮಟೀರಿಯಲ್ ಅದ ಅಂತ ತಿಳ್ಕೊಂಡು, ಅದನ್ನು ಕೂಡ ಏನ್ ಮಾಡ್ತದ, ಈ ರೀತಿ ಮೂವ್ಮೆಂಟ್ ಆಗಕ್ಕೆ ಹೆಲ್ಪ್ ಮಾಡ್ತದ. ನಮ್ಮನ್ನು ಕೂಡ ಮೂವ್ಮೆಂಟ್ ಆಗಕ್ಕೆ ಹೆಲ್ಪ್ ಮಾಡ್ತದ ರೀ. ಸರೌಂಡಿಂಗ್ ಫ್ಲೂಯಿಡ್ ಅನ್ನು ಕೂಡ ಏನ್ ಮಾಡ್ತದ ರೀ, ಮೂವ್ಮೆಂಟ್ ಆಗಕ್ಕೆ ಹೆಲ್ಪ್ ಮಾಡ್ತದ. ಎರಡು ಫಂಕ್ಷನ್ ಹೇಳ್ತೀವಿ ನಾವು ಸಿಲಿಯಾದಿಲ್ಲ. ಒಂದೇದೇನ್ರಿ, ಫ್ಲೂಯಿಡ್ ಕೂಡ ಮೂವ್ಮೆಂಟ್ ಆಗಕ್ಕೆ ಹೆಲ್ಪ್ ಮಾಡ್ತೈತಿ, ಸೆಲ್ ಕೂಡ ಮೂವ್ಮೆಂಟ್ ಆಗಕ್ಕೆ ಹೆಲ್ಪ್ ಮಾಡ್ತದೆ. ಬಟ್ ಇದರಲ್ಲಿ ನಾವು ಫಂಕ್ಷನ್ ಯಾವ್ದು ಬಂದ್ರೆ ಸೆಲ್ ಮೂವ್ಮೆಂಟ್ ಆಗಕ್ಕೆ ಮಾತ್ರ ಹೆಲ್ಪ್ ಮಾಡ್ತದ. ಯೂಶಲಿ ನಾವು ಹ್ಯೂಮನ್ ಬೀಯಿಂಗ್ ಒಳಗಡೆ ಏನ್ ನೋಡ್ತೀವಿ, ನಾವು ಫ್ಲಾಜೆಲ್ಲಾ ಹ್ಯೂಮನ್ ಸ್ಪರ್ಮ್ ಒಳಗಡೆ ನೋಡ್ತೀವಿ.
ಓಕೆ ಸೊ ನಾವು ಇದರ ಇಂಟರ್ನಲ್ ಸ್ಟ್ರಕ್ಚರ್ ನ ಸ್ಟಡಿ ಮಾಡ್ತಾ ಬರಬೇಕು. ಬಟ್ ದ ಇಂಟರ್ನಲ್ ಸ್ಟ್ರಕ್ಚರ್ ಆಫ್ ದಿ ಸಿಲಿಯಾ ಅಂಡ್ ಫ್ಲಾಜೆಲ್ಲಾ, ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ಸಿಲಿಯಾ ಫ್ಲಾಜೆಲ್ಲಾ ಕಟ್ ಮಾಡಿ ತಕೊಂಡ್ರೆ, ಫ್ಲಾಜೆಲ್ಲಾ ಏನ್ ಮಾಡೋಣ ನಾವು ಕಟ್ ಮಾಡಿ ತಕೊಂಡ್ರೆ, ಓಕೆ ದಿಸ್ ಇಸ್ ದ sperm, the structure है sperm the structure है, okay so right now this is the structure of the sperm है ना, structure of the sperm, structure of the sperm, this is the structure of the sperm, okay so this is the structural level ಹತ್ರ ಹೋಗ್ತದೆ, right so ಇದೇನಲ್ಲ ಇದರೊಳಗಡೆ ಸ್ಟ್ರಕ್ಚರಲ್ ಲೆವೆಲ್ ನಾವು ಸ್ಟಡಿ ಮಾಡ್ತಾ ಬರೋದು. ಓಕೆ ದಿಸ್ ಇಸ್ ದ ಸ್ಟ್ರಕ್ಚರ್, ಫ್ಲಾಜೆಲ್ಲಾ ಸ್ಟ್ರಕ್ಚರ್ ತೆಗಿ ನಾವು ಹೆಡ್ ಪಾರ್ಟ್ ಇದೆ ಸ್ಪರ್ಮ್ ಅದ, ಇಷ್ಟು ಪಾರ್ಟ್ ಅನ್ನ ದಿಸ್ ಇಸ್ ದ ಫ್ಲಾಜೆಲ್ಲಾ, ಫ್ಲಾಜೆಲ್ಲಾ ಫ್ಲಾಜೆಲ್ಲಾ ಆರ್ ಇಟ್ ಬ್ಯಾಕ್ಟೀರಿಯಲ್ ಸೆಲ್ ಇದೆ, ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ದಿ ಬ್ಯಾಕ್ಟೀರಿಯಲ್ ಸೆಲ್. ಬ್ಯಾಕ್ಟೀರಿಯಲ್ ಸೆಲ್ ಇದು ಕೂಡ ಏನು ಅರೈಸ್ ಆಗಿರ್ತದೆ, ಈ ರೀತಿ ಸ್ಟ್ರಕ್ಚರ್ ಅರೈಸ್ ಆಗಿರ್ತದೆ, ಇದಕ್ಕೂ ಕೂಡ ಏನು ಹೇಳ್ತೀವಿ ನಾವು, this is also a flagella, flagella, flagella. Next one, these all are the small hair-like structure, that is nothing but our cilia, cilia. ಇಷ್ಟು ಪಾರ್ಟ್ ಅನ್ನ ಕಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ರೈಟ್, ದಿಸ್ ಇಸ್ ದ ಸಿಲಿಯಾ ಪಾರ್ಟ್ ಅನ್ನ ಕಟ್ ಮಾಡಿ ತಕೋ, ಫ್ಲಾಜೆಲ್ಲಾ ಪಾರ್ಟ್ ಅನ್ನ ತಕೊಂಡೆ, ದಿಸ್ ಇಸ್ ದ ಫ್ಲಾಜೆಲ್ಲಾ ಪಾರ್ಟ್, ಇದನ್ನ ಪಾರ್ಟ್ ಅನ್ನ ತಕೊಂಡೆ. ಇಷ್ಟು ಪಾರ್ಟ್ ಅನ್ನ ನೀವು ಕಟ್ ಮಾಡಿದ್ರೆ ಹೆಂಗಾಗ್ತದೆ, ಅದು ಮೇಲ್ಗಡೆ ಒಂದು ಪಾರ್ಟ್ ಆಗತ್ತೆ ಇಷ್ಟ, ನೆಕ್ಸ್ಟ್ ಕೆಳಗಡೆ ಒಂದು ಪಾರ್ಟ್ ಆಗತ್ತೆ ಇಷ್ಟ. ಈ ಪಾರ್ಟ್ ಇದರೊಳಗಡೆ ಏನೇನು ಕಂಟೆಂಟ್ ಇರ್ತದೆ ಅಂತ ಸ್ಟಡಿ ಮಾಡ್ತಾ ಹೋಗ್ಬೇಕು. ಇಷ್ಟು ಪಾರ್ಟ್ ಅನ್ನ ಕಟ್ ಮಾಡಿಕಿಂದ ಇದರೊಳಗಡೆ ಏನೇನು ಕಂಟೆಂಟ್ ಕಂಡು ಬರ್ತದ, ಈ ಸ್ಟ್ರಕ್ಚರ್ ಒಳಗಡೆ ಪ್ಲಾಜೆಲ್ಲಾ ಒಳಗಡೆ ಈ ರೀತಿ ಸ್ಟ್ರಕ್ಚರ್ ಕಂಡು ಬರ್ತದ. ಇಲ್ಲಿ ಏನ್ ತಗೊಳ್ಳಲ್ಲ, ಈ ರೀತಿ ಸ್ಟ್ರಕ್ಚರ್ ಈ ಪ್ಲಾಜೆಲ್ಲಾ ಒಳಗಡೆ ಕಂಡು ಬರ್ತದೆ. which means that internal structure of the flagella na study ಮಾಡಬೇಕು ನಾವು, internal structure of the cilia na study ಮಾಡಬೇಕು ನಾವು. cilia ಇರಬಹುದು, flagella ಇರಬಹುದು, cilia internal structure ಇರಬಹುದು, flagella internal structure same ಇರ್ತದೆ. the internal structure of the cilia as well as flagella are same ಅಂತ ಹೇಳ್ತೀವಿ. okay so ಈ ಸ್ಟ್ರಕ್ಚರ್ ಅದ flagella ಸ್ಟ್ರಕ್ಚರ್ ಅದ, ಈ ಫ್ಲಾಜೆಲ್ಲಾ ಇರಬಹುದು, ಸಿಲಿಯಾ ಇರಬಹುದು, ಸಿಲಿಯಾ ಮತ್ತು ಫ್ಲಾಜೆಲ್ಲಾದ ಇಂಟರ್ನಲ್ ಸ್ಟ್ರಕ್ಚರ್ ಯಾವ ರೀತಿ ಇರ್ತದೆ ಅಂದ್ರೆ ಈ ರೀತಿ ಇರ್ತದೆ. ಓಕೆ ಸೊ ದಿಸ್ ಇಸ್ ದ ಇಂಟರ್ನಲ್ ಸ್ಟ್ರಕ್ಚರ್ ಆಫ್ ದಿ ಸಿಲಿಯಾ ಅಂಡ್ ಫ್ಲಾಜೆಲ್ಲಾ ಅಂತ ಹೇಳ್ತೀವಿ. ನೀವು ಸ್ಟ್ರಕ್ಚರಲ್ ಲೆವೆಲ್ ನಾವು ಸ್ಟಡಿ ಮಾಡ್ತಾ ಹೋಗ್ಬಿಟ್ರ ಸೆಲ್ ಒಳಗಡೆ ಸಿಲಿಯಾ ಮತ್ತು ಫ್ಲಾಜೆಲ್ಲಾ ಅಂತ ಏನೇನಲ್ಲ ಅದ್ರ ಒಳಗಡೆ ಏನೇನು ಕಂಟೆಂಟ್ ಕಂಡು ಬರ್ತೈತಿ. ದಿ ಸಿಲಿಯಾ ಅಂಡ್ ಫ್ಲಾಜೆಲ್ಲಾ ಆರ್ ಕವರ್ಡ್ ಬೈ ಪ್ಲಾಸ್ಮಾ ಮೆಂಬ್ರೇನ್. ಈ ಸ್ಟ್ರಕ್ಚರ್ ಒಳಗೆ ನಾವು ಸ್ಟಡಿ ಮಾಡ್ತಾ ಹೋದ್ವಿ ತಿಳ್ಕೊಂಡು ಈ ರೀತಿ ಕಂಡು ಬರ್ತೈತಿ. ಮೈಕ್ರೋಸ್ಕೋಪ್ ನಾಗ ನಾವು ಅಬ್ಸರ್ವ್ ಮಾಡ್ತಾ ಹೋದ್ವಿ ಅಂದ್ರೆ ಅದರೊಳಗಡೆ ಇರ್ತಕ್ಕಂಥ ಕಂಟೆಂಟ್ ಈ ರೀತಿ ಕಂಡು ಬರ್ತದ. ಓಕೆ ಸೊ ದಿಸ್ ಇಸ್ ದ ಇಂಟರ್ನಲ್ ಸ್ಟ್ರಕ್ಚರ್. ಈ ಇಂಟರ್ನಲ್ ಸ್ಟ್ರಕ್ಚರ್ ಒಳಗೆ ನಾವು ಹೇಳ್ತಾ ಹೋದ್ವಿ ಅಂದ್ರೆ ದಿ ಸಿಲಿಯಾ ಆರ್ ಫ್ಲಾಜೆಲ್ಲಾ ಇಸ್ ಕವರ್ಡ್ ಬೈ ಮೆಂಬ್ರೇನ್ ದಟ್ ಇಸ್ ಕಾಲ್ಡ್ ಪ್ಲಾಸ್ಮಾ ಮೆಂಬ್ರೇನ್. ಇದ ಸಿಲಿಯಾ ಮತ್ತು ಫ್ಲಾಜೆಲ್ಲಾ ಅಂತ ಏನು ಇಂಟರ್ನಲ್ ಸ್ಟ್ರಕ್ಚರ್ ಹೇಳ್ತೀವಿ ನಾವು, ಈ ಸಿಲಿಯಾ ಮತ್ತು ಫ್ಲಾಜೆಲ್ಲಾಗ ಔಟರ್ ಒಂದು ಮೆಂಬ್ರೇನ್ ಇರ್ತದೆ ಈ ರೀತಿ. ಈ ಔಟರ್ ಮೆಂಬ್ರೇನ್ ಏನಂತ ಕರೀಬೇಕಂದ್ರೆ ನಾವು ದಟ್ಸ್ ನಥಿಂಗ್ ಬಟ್ ಪ್ಲಾಸ್ಮಾ ಮೆಂಬ್ರೇನ್ ಅಂತ ಕರೀಬೇಕು. ವಾಟ್ ಇಸ್ ದಟ್? ಪ್ಲಾಸ್ಮಾ ಮೆಂಬ್ರೇನ್ which covers the cilia and flagella. This is called as plasma membrane ಅಂತ ಕರೀಬೇಕು. After the plasma membrane, this is the plasma membrane. Structural level study ಮಾಡ್ತಾ ಹೋಗೋಣ ನಾವು. ಇಲ್ಲಿ ಸಿಂಪಲ್ ಆಗಿ this is the structure of the plasma membrane. This is the structure of the plasma membrane. This is the structure of the plasma membrane. Plasma membrane ಒಳಗಡೆ ನೀವು ಹಿಂದೆ ಸ್ಟಡಿ ಮಾಡ್ತಾ ಹೋದ್ರೆ ಇದರ ಒಂದು ಸೆಂಟ್ರಲ್ ಕೋರ್ ಬರ್ತದೆ. ಈ ರೀತಿ ಒಂದು ಸೆಂಟ್ರಲ್ ಕೋರ್ ಬರ್ತದ. ಈ ರೀತಿ ಒಂದು ಸೆಂಟ್ರಲ್ ಸ್ಪೆರಿಕಲ್ ಸೆಲ್ ಸ್ಟ್ರಕ್ಚರ್ ಅನ್ನು ನೋಡ್ತೀವಿ. That is called axonome. This is called axonome. Axonome. ಇದಕ್ಕ ಸೆಂಟ್ರಲ್, this is called core ಅಂತ ಹೇಳ್ತೀವಿ. The cilia and flagella contains the core that is called axonome. So axonome ಒಳಗಡೆ ಏನು ಕಂಡು ಬರ್ತಾವ? axonome. ಈ axonome ಇನ್ಸೈಡ್ ನೋಡ್ತಾ ಹೋದ್ರಲ್ಲ ಈ ರೀತಿ ಸ್ಟ್ರಕ್ಚರ್ ನ ಹೇಳಿನ ಇನ್ನೊಂದು ಸ್ಟ್ರಕ್ಚರ್ ಹೇಳ್ರಿ. ಇದಕ್ಕೆ ಹಿಂಗೆ ಕನೆಕ್ಷನ್ ತೋರಿಸಿನಿ.
ಈ ರೀತಿಯ ಸ್ಟ್ರಕ್ಚರ್ ಹೇಳಿ, ಇದಕ್ಕೆ ಹೀಗೆ ಕನೆಕ್ಷನ್ ತೋರಿಸೀನಿ, ಈ ರೀತಿಯ ಸ್ಟ್ರಕ್ಚರ್ ಹೇಳಿ, ಇದಕ್ಕೆ ಹಿಂಗೆ ಸ್ಟ್ರಕ್ಚರ್ ತೋರಿಸೀನಿ. ಸೊ ಎಲ್ಲ ಇಲ್ಲಿ ಸ್ಟ್ರಕ್ಚರ್ ನ ರಿಪ್ರೆಸೆಂಟೇಷನ್ ಮಾಡಿರಲ್ಲ, these all are nothing but microtubules. These all are nothing but microtubules. ವೇಟ್ರೆ ಏನು ಸ್ಟ್ರಕ್ಚರ್ ನ ತೋರಿಸಿರಲ್ಲ ಒಂದೊ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 
ದಿಸ್ ಇಸ್ ಆಲ್ಸೋ ಮೈಕ್ರೋಟ್ಯೂಬ್ಯೂಲ್, ದಿಸ್ ಇಸ್ ಆಲ್ಸೋ ಮೈಕ್ರೋಟ್ಯೂಬ್ಯೂಲ್. ಎಲ್ಲ ಇಲ್ಲಿ ಏನದ ಸ್ಟ್ರಕ್ಚರ್ ನ ಸ್ಫೆರಿಕಲ್ ಶೇಪ್ ಸ್ಟ್ರಕ್ಚರ್ ನ ರಿಪ್ರೆಸೆಂಟೇಷನ್ ಮಾಡ್ತಾ ಹೋಗಿನಲ್ಲ, ಇವಕ್ಕೆಲ್ಲ ಏನು ಅಂತ ಕರಿಬೇಕಂದ್ರ ಮೈಕ್ರೋಟ್ಯೂಬ್ಯೂಲ್ಸ್ ಅಂತ ಕರಿಬೇಕು. ಎದ್ರೋ ಕಂಡು ಬರ್ತಾವ್ರಿ ಇವ ಎಕ್ಸೋನೋಮಿ ಸೆಂಟ್ರಲ್ ಕೋರ್ ಇದು ನಾವೆಲ್ಲ ಆ ಎಕ್ಸೋನೋಮಿ ಒಳಗಡೆ ಏನು ಕಂಡು ಬರ್ತದ್ರ ಇದೆಲ್ಲ ಮೈಕ್ರೋಟ್ಯೂಬ್ಯೂಲ್ಸ್ ಅಂತ ಕಂಡು ಬರ್ತದೆ. ಎಷ್ಟು ಮೈಕ್ರೋಟ್ಯೂಬ್ಯೂಲ್ಸ್ ಕಂಡು ಬರ್ತಾವ? ಮೈಕ್ರೋಟ್ಯೂಬ್ಯೂಲ್ಸ್ ಯೂಶುವಲಿ ನಾವು ಡಯಾಗ್ರಾಮೆಟಿಕ್ ಲೆವೆಲ್ ನಾವು ಹೇಳ್ತಾ ಹೋದ್ವಿ ಅಂದ್ರ ಇದೊಂದು ಒನ್ ಪೇರ್ ಆಫ್ ಮೈಕ್ರೋಟ್ಯೂಬ್ಯೂಲ್, ಇದು ಒನ್ ಪೇರ್ ಆಫ್ ಮೈಕ್ರೋಟ್ಯೂಬ್ಯೂಲ್, ಇದು ಒನ್ ಪೇರ್ ಆಫ್ ಮೈಕ್ರೋಟ್ಯೂಬ್ಯೂಲ್. ಇದು ಎಲ್ಲಾ ಮೈಕ್ರೋಟ್ಯೂಬ್ಯೂಲ್ಗೂ ಕೂಡ ಇದರಗತಿನ ಸ್ಟ್ರಕ್ಚರ್ ಇದು ಕೂಡ ಬರ್ತದೆ. ಸೇಮ್ ನೀವು ಸ್ಟ್ರಕ್ಚರಲ್ ಲೆವೆಲ್ ಹೇಳ್ತಾ ಹೋದ್ರೆ ಅದರಗತಿನ ಸ್ಟ್ರಕ್ಚರ್ ತಿಳ್ಕಿನ ಇದು ಕೂಡ ಸೇಮ್ ಈ ಕಡೆ ಕೂಡ ಇದೆ. ಎಲ್ಲದಕ್ಕೂ ಏನು ಬರ್ತದ್ರಿ ಸೇಮ್ ಸ್ಟ್ರಕ್ಚರ್ ಹೇಳ್ತಾ ಹೋಗ್ತದೆ. ಈ ಕಡೆ ಕೂಡ ಸೇಮ್ ಈ ರೀತಿ ರೈಟ್ ಎಲ್ಲದಕ್ಕೂ ಸ್ಟ್ರಕ್ಚರ್ ಏನು ಬರ್ತದ್ರ ಸೇಮ್. ಇಲ್ಲಿ ಕೂಡ ಇದೇ ರೀತಿ ಸೇಮ್ ಸ್ಟ್ರಕ್ಚರ್, ಹಿಯರ್ ಆಲ್ಸೋ ಸೇಮ್. ಇವಕ್ಕೆಲ್ಲ ಮೈಕ್ರೋಟ್ಯೂಬ್ಯೂಲ್ಸ್ ಅಂತ ಹೇಳಿ ಮೈಕ್ರೋಟ್ಯೂಬ್ಯೂಲ್ ಕನೆಕ್ಷನ್ ಇರ್ತದೆ ನಾವು ಸ್ಟ್ರಕ್ಚರ್ ಅನ್ನ. ಇದ್ರಾಗ ಒಂದ್ರಾಗ ಏನ್ ಪಾರ್ಟ್ ಕಂಡು ಬರ್ತದ ಸೇಮ್ ಥ್ರೂಔಟ್ ದ ಮೈಕ್ರೋಟ್ಯೂಬ್ಯೂಲ್ಸ್ ತುಂಬಾ ಇದೇ ರೀತಿ ನಾವು ಸ್ಟ್ರಕ್ಚರ್ ಅನ್ನ ನೋಡ್ತಾ ಬರ್ತೀವಿ. ಓಕೆ, 9 ಪೇರ್ ಆಫ್ ಡಬ್ಲೆಟ್ಸ್ ಆಫ್ ಮೈಕ್ರೋಟ್ಯೂಬ್ಯೂಲ್ಸ್ ಅನ್ನ ನೋಡ್ತೀವಿ ನಾವು. ಏನ್ರಿ 9 ಪೇರ್ ಆಫ್ ಡಬ್ಲೆಟ್ಸ್ ಆಫ್ ಮೈಕ್ರೋಟ್ಯೂಬ್ಯೂಲ್ಸ್. ಈ ಮೈಕ್ರೋಟ್ಯೂಬ್ಯೂಲ್ಸ್ ಒಳಗಡೆ ಎರಡು ಸೆಟ್ ಅನ್ನ ನೋಡ್ತೀವಿ ನಾವು. ಮೈಕ್ರೋಟ್ಯೂಬ್ಯೂಲ್ಸ್ ಒಳಗಡೆ ಇದೊಂದು ಮೈಕ್ರೋಟ್ಯೂಬ್ಯೂಲ್, ಇದೊಂದು ಪೇರ್. ಒನ್ ಪೇರ್ ತಗೊಂಡ್ರೆ ಎರಡು ಮೈಕ್ರೋಟ್ಯೂಬ್ಯೂಲ್ ಇರ್ತಾವಲ್ಲ. ಒನ್ ಪೇರ್ ಏನಂದ್ರ ಎರಡು, ಇಬ್ರು ಇರ್ತಾರ. ಒಂದು ಜೋಡಿ ಅಂದ್ರ ಒಬ್ಬರೇ ಇರ್ತಾರ, ಇಬ್ರು ಇರ್ತಾರೆ ಒಂದು ಜೋಡಿ ಅಂದ್ರ. ಇಲ್ಲಿ ಕೂಡ ಹಂಗ ಒಂದು ಜೋಡಿ ಅಂದ್ರ ಎರಡು ಮೈಕ್ರೋಟ್ಯೂಬ್ಯೂಲ್, ಇಲ್ಲೊಂದು ಮೈಕ್ರೋಟ್ಯೂಬ್ಯೂಲ್, ಇಲ್ಲೊಂದು ಮೈಕ್ರೋಟ್ಯೂಬ್ಯೂಲ್. ಓಕೆ ರೈಟ್ ಸೇಮ್ ಹಿಯರ್ ಆಲ್ಸೋ. ಇಲ್ಲಿ ಏನಾದ್ರೆ 9 ಪೇರ್ ಅನ್ನತ್ತೇನ. 9 ಪೇರ್ ಅಂದ್ರ ಎಷ್ಟು ಮೈಕ್ರೋಟ್ಯೂಬ್ಯೂಲ್ಸ್ ಇರ್ತಾವ ಹೇಳಿದ್ರಾಗ 9 ಪೇರ್ 9 ಜೋಡಿ ಸಪರೇಟ್, ಇಬ್ರು ಸಪರೇಟ್ ಮಾಡಿದ್ರ ಇವ್ರ ಈ ಕಡೆ ಅವ್ರು 9 ಜನ ಹಾಕಾರು, ಈ ಕಡೆ ಅವ್ರು 9 ಜನ ಹಾಕಾರು ಅಂದ್ರ 18 ಮಂದಿ ಹಾಕಾರು. ಒಬ್ಬೊಬ್ರು ಎಣಿಸ್ಕೊತ ಹೋದ್ರ ರೈಟ್. ಇದು ಕೂಡ ಹಂಗೆ 9 ಪೇರ್ ಇದು ಒಂದ್ರಿ 1. ಎರಡನೇ ಪೇರ್ 9 ಪೇರ್ ಒಂದು ಮೈಕ್ರೋಟ್ಯೂಬ್ಯೂಲ್, ಒಂದು ಮೈಕ್ರೋಟ್ಯೂಬ್ಯೂಲ್. ಮೂರನೇದಿದು, ನಾಲ್ಕನೇದಿದು, ಐದನೇದಿದು, 6th one. ಓಕೆ 1 2 3 4 5 6 7 8. ಓಕೆ, ಸೊ ಒನ್ ಮೋರ್ ಡಯಾಗ್ರಾಮ್ ಅನ್ನು ನಾವು ರಿಪ್ರೆಸೆಂಟೇಷನ್ ಮಾಡಬೇಕು ಈಗ. ಸೊ ಒನ್ ಮೋರ್ ಡಯಾಗ್ರಾಮ್ 9 ಪೇರ್ ರೈಟ್ ಸೇಮ್. ಎಲ್ಲ ಒಂದರಿ ಸೇಮ್ 9. ದಿಸ್ ಇಸ್ ದ 9. 1 2 3 4 5 6 7 8 9 ಪೇರ್ ಆಫ್ ಡಬ್ಲೆಟ್ಸ್. ಡಬ್ಲೆಟ್ಸ್ ಅಂದ್ರೆ ಹೆಂಗಿರುವ ಎರಡದಾವೆ 1 ಇದೊಂದು ಅದಕ್ಕೆ ಡಬಲ್ ಹಚ್ಚು. ಡಬ್ಲೆಟ್ಸ್ ಆಫ್ ಪೆರಿಫೆರಲ್ ಮೈಕ್ರೋಟ್ಯೂಬ್ಯೂಲ್. ಈ ಮೈಕ್ರೋಟ್ಯೂಬ್ಯೂಲ್ ಅಂದ್ರೆ ಎರಡು ಸೆಟ್ ಹೇಳ್ತೀವಿ ನಾವು. ಇದು ಸೆಂಟ್ರಲ್ ಮೈಕ್ರೋಟ್ಯೂಬ್ಯೂಲ್, ಇವು ಕೂಡ ಮೈಕ್ರೋಟ್ಯೂಬ್ಯೂಲ್ ಇದೆ. ಸೆಂಟ್ರಲ್ ಮೈಕ್ರೋಟ್ಯೂಬ್ಯೂಲ್, these are the central microtubule, these are the peripheral microtubule. Peripheral microtubule ಅಂದ್ರೆ ನಿಯರ್ ಪ್ಲಾಸ್ಮಾ ಮೆಂಬ್ರೇನ್ ಕಡೆ ಕಂಡು ಬರ್ತಾವ. ಯಾವ ಮೈಕ್ರೋಟ್ಯೂಬ್ಯೂಲ್ ನಿಯರ್ ಪ್ಲಾಸ್ಮಾ ಮೆಂಬ್ರೇನ್ ಕಡೆ ಕಂಡು ಬರ್ತಾವಲ್ಲ ಅವಕ್ಕೆ ಪೆರಿಫೆರಲ್ ಮೈಕ್ರೋಟ್ಯೂಬ್ಯೂಲ್ಸ್ ಅಂತ ಹೇಳ್ತೀವಿ. So these are the 9 pair of peripheral microtubules, 1 pair of central microtubule. 1 pair of central microtubule which is nothing but a center ದಾಗ ಒಂದು ಪೇರ್ ಇದೆ. ಸೆಂಟರ್ ದಾಗ ಏನಲ್ಲ ಒಂದು ಪೇರ್ ಇದೆ. ಅವೆರಡು ಬಿಡಿ ಆಗಿದಾವೆ. ಈ ಕಡೆ ಒಂದು ಈ ಕಡೆ ಒಂದು. ಬರೀ ಕೈ ಹೆಂಗ್ ಬಿಡ್ಬೇಕು ನಾವ? ಸಿಂಪಲ್ 9 pair of peripheral microtubules. 9 ಅಂತ ಎಷ್ಟು ಬರುತ್ತೆ?
9 1 ಬೇಲ್ ಸೆಂಟ್ರಲ್ ಎರಡು ಸಪರೇಟ್ ಇದಾವೆ ಪ್ಲಸ್ 1 ಸಪರೇಟ್ ಬಿಲ್ 9 plus 2 array of arrangement 9 plus 2 arrangement ದಾಗ ಏನು ಅಂತಂದ್ರೆ ಸೊ ಇವೆಲ್ಲ ಮೈಕ್ರೋಟ್ಯೂಬ್ಯೂಲ್ಸ್ ಕಂಡು ಬರ್ತದ ಓಕೆ ಸೊ ನಾವು ಯೂಶಲಿ ಇದನ್ನ ನಾವು ಸ್ಟ್ರಕ್ಚರ್ ಅನ್ನು ಹೇಳ್ತಾ ಹೋಗೋಣ these are the central microtubule ಇಲ್ಲಿ ಬರ್ತಾ ನಾನು these are the central microtubule ಇಲ್ಲೊಂದು central microtubule ಅದ this is one central microtubule another central microtubule ಇವೆರಡು central microtubules ಅನ್ನ ಕನೆಕ್ಟ್ ಮಾಡ್ತಕ್ಕಂತ ಒಂದು ಸ್ಟ್ರಕ್ಚರ್ ಅದ ಬಹಳ ಸಿಂಪಲ್ ಈ ಕಡೆ ಇಲ್ಲದ ನಡಬಾರದು ಈ ಕಡೆ ಇದೆ ಬ್ರಿಡ್ಜ್ ಐತಿ ಇದಕ್ಕೆ ನಾವು ಬ್ರಿಡ್ಜ್ ಅಂತ ಕರೀತೀವಿ ಕನೆಕ್ಷನ್ ಅದ ಈ ಸೆಂಟ್ರಲ್ ಮೈಕ್ರೋಟ್ಯೂಬ್ಯೂಲ್ ಒಳಗಡೆ ಇದಕ್ಕ ನಡಬಾರಕ್ಕೆ ಕನೆಕ್ಷನ್ ಮಾಡೋರು ಬರ್ತಾರಲ್ಲ ಅವ್ರು ನಾವು ಬ್ರಿಡ್ಜ್ ಅಂತ ಕರೀತೀವಿ ನಾವು ಬ್ರಿಡ್ಜ್ ಆ ಕಡೆ ಒಬ್ಬರು ನಿಂತಾರೆ ಈ ಕಡೆ ಒಬ್ಬರು ನಿಂತಾರೆ ನಮಗ ಅವ್ರಿಗೆ ಕನೆಕ್ಷನ್ ಐತಿ ಹೆಂಗ ಒಂದು ಹಗ್ಗ ಕೊಟ್ಟಾಗ ಅವರು ಆ ಕಡೆಯಿಂದ ಚೆಕ್ ಆಗ್ತಾವ ಆ ಕಡೆ ಜಾಗ ಆಗ್ತಾವ ಈ ಕಡೆ ಜಾಗ ಆಗ್ತಾವ ಎದ್ರ ಮುಖಾಂತರ ನಡೆದಿತ್ತು ಹಗ್ಗ ಅಂತ ಏನಿಲ್ಲ ಅದೇ ರೀತಿ ಇದು ಕೂಡ ಇಲ್ಲೇ ಇರೋದಲ್ಲ ಈ ಕಡೆ ಕೂಡ ಒಂದದ ಈ ಕಡೆ ಕೂಡ ಒಂದದ ಸೆಂಟರ್ದಾಗ ಕನೆಕ್ಷನ್ ಮಾಡಿದ್ರೆ ಅದಕ್ಕೆ ನಾವು ಬ್ರಿಡ್ಜ್ ಅಂತ ಕರೀತೀವಿ ಬ್ರಿಡ್ಜ್ ಓಕೆ ಬ್ರಿಡ್ಜ್ ಇಟ್ ವಿಲ್ ಕನೆಕ್ಟ್ ದ ಟು ಸೆಂಟ್ರಲ್ ಮೈಕ್ರೋಟ್ಯೂಬ್ಯೂಲ್ಸ್ ಬ್ರಿಡ್ಜ್ ಅಂತಕ್ಕಂಥದ್ದು ಎರಡು ಸೆಂಟ್ರಲ್ ಮೈಕ್ರೋಟ್ಯೂಬ್ಯೂಲ್ಸ್ ಅನ್ನು ಏನು ಮಾಡಿದ್ರೆ ಇದು ಕನೆಕ್ಷನ್ ಮಾಡಿದ ಓಕೆ ಸೇಮ್ ಪಾರ್ಟ್ ಬಗ್ಗೆ ನಾವು ಡಿಸ್ಕಷನ್ ಅನ್ನು ಮಾಡ್ತಾ ಬರೋಣ ಈಗ plasma membrane outer covering ಹೇಳ್ತೀವಿ ನಾವು this plasma membrane only present in the eukaryotic flagella and cilia ಇದು plasma membrane eukaryotes the internal structure of the cilia ಮತ್ತು flagella ನೋಡಿದ್ರೆ ಅಂದ್ರೆ ಅಲ್ಲಿ ಮಾತ್ರ plasma membrane ಇರ್ತದೆ ನೀವು prokaryotic ದ flagella ದ internal structure ಅನ್ನು ನೋಡಿದ್ರೆ ಅಂದ್ರೆ plasma membrane ಏನಿರ್ತದೆ ಅಲ್ಲಿ absent ಇರ್ತದೆ ಅಲ್ಲಿ ಅದರಿಂದ ಇರ್ತದಲ್ಲ ಅಲ್ಲಿ ಸ್ಟ್ರಕ್ಚರ್ ಚೇಂಜ್ ಇರ್ತದೆ ಓಕೆ ಎಸ್ ಇಲ್ಲಿ ಏನಂದ್ರೆ ಟು ಪೇರ್ ಆಫ್ ಒನ್ ಪೇರ್ ದಟ್ ಇಸ್ ದ ಪೆರಿಫೆರಲ್ ಮೈಕ್ರೋಟ್ಯೂಬ್ಯೂಲ್ಸ್ ಅಂತ ಎಷ್ಟು ನೋಡಿದ್ವಿ ನಾವು 9 ಪೇರ್ ಆಫ್ ಡಬ್ಲೆಟ್ಸ್ ಆಫ್ ಪೆರಿಫೆರಲ್ ಮೈಕ್ರೋಟ್ಯೂಬ್ಯೂಲ್ 1 ಪೇರ್ ಆಫ್ ಸೆಂಟ್ರಲ್ ಮೈಕ್ರೋಟ್ಯೂಬ್ಯೂಲ್ ಅಂತ ಎಷ್ಟು ಹೇಳ್ತೀವಿ ನಾವು ಇವ್ನ ಎರಡು ಕನೆಕ್ಷನ್ ಮಾಡ್ತಕ್ಕಂಥದ್ದು ಬ್ರಿಡ್ಜ್ ಅಂತ ಎಷ್ಟು ಹೇಳ್ತೀವಿ ನಾವು ದಿಸ್ ಇಸ್ ದ ಪೆರಿಫೆರಲ್ ಮೈಕ್ರೋಟ್ಯೂಬ್ಯೂಲ್ ದಿಸ್ ಇಸ್ ದಿ ಪೆರಿಫೆರಲ್ ಮೈಕ್ರೋಟ್ಯೂಬ್ಯೂಲ್ ಇದೊಂದು ಪೆರಿಫೆರಲ್ ಮೈಕ್ರೋಟ್ಯೂಬ್ಯೂಲ್ ಅದ ಈ ಕಡೆ ಕೂಡ ಪೆರಿಫೆರಲ್ ಮೈಕ್ರೋಟ್ಯೂಬ್ಯೂಲ್ ಅದ ಇವೆರಡು ಪೆರಿಫೆರಲ್ ಮೈಕ್ರೋಟ್ಯೂಬ್ಯೂಲ್ಸ್ ಅನ್ನ ಕನೆಕ್ಟ್ ಮಾಡ್ತಕ್ಕಂತ ಒಂದು ಸ್ಟ್ರಕ್ಚರ್ ಬರ್ತದ ದಟ್ ಇಸ್ ಕಾಲ್ಡ್ ಇಂಟರ್ ಡಬ್ಲೆಟ್ ಬ್ರಿಡ್ಜ್ ವಾಟ್ ಇಸ್ ದಟ್ ಇಂಟರ್ ಡಬ್ಲೆಟ್ ಬ್ರಿಡ್ಜ್ ಇಂಟರ್ ಡಬ್ಲೆಟ್ ಬ್ರಿಡ್ಜ್ ಏನು ಮಾಡಿದಾರ ಈ ಸೆಟ್ ಅನ್ನ ಕನೆಕ್ಷನ್ ಮಾಡಿದ ಇಂಟರ್ ಡಬ್ಲೆಟ್ ಬ್ರಿಡ್ಜ್ ಇಟ್ ವಿಲ್ ಬಿ ಕನೆಕ್ಟ್ ದಿ ಪೆರಿಫೆರಲ್ ಮೈಕ್ರೋಟ್ಯೂಬ್ಯೂಲ್ಸ್ ಅನ್ನ ಏನು ಮಾಡ್ಕೊಂಡು ಹೋಗಿದ್ದಾರೆ ಇದು ಕನೆಕ್ಷನ್ ಅನ್ನ ಮಾಡ್ತಾ ಹೋಗ್ಯದ ಓಕೆ ಸೊ ದಿಸ್ ಇಂಟರ್ ಡಬ್ಲೆಟ್ ಬ್ರಿಡ್ಜ್ ನಾವು ಹೇಳ್ತಾ ಹೋಗಿದ್ರ ದಟ್ ಇಸ್ ಕಾಲ್ಡ್ as ಇಲ್ಲಿ ಬರ್ತದೆ ಸೇಮ್ ದಿಸ್ ಇಸ್ ದ ಇಂಟರ್ ಡಬ್ಲೆಟ್ ಬ್ರಿಡ್ಜ್ ಅಂತ ಕರೀತೀವಿ ನೆಕ್ಸ್ಟ್ ಒನ್ ದಿಸ್ ಇಸ್ ದ ಪೆರಿಫೆರಲ್ ಮೈಕ್ರೋಟ್ಯೂಬ್ಯೂಲ್ ಹಿಯರ್ ಆಲ್ಸೋ ಪೆರಿಫೆರಲ್ ಮೈಕ್ರೋಟ್ಯೂಬ್ಯೂಲ್ ಈ ಸೆಂಟ್ರಲ್ ಮೈಕ್ರೋಟ್ಯೂಬ್ಯೂಲ್ ಏನಿಲ್ಲ ದಿ ಸೆಂಟ್ರಲ್ ಮೈಕ್ರೋಟ್ಯೂಬ್ಯೂಲ್ಸ್ ಆರ್ ಕವರ್ಡ್ ಬೈ that is called ನಾವು ಸ್ಟ್ರಕ್ಚರ್ ಅನ್ನು ಹೇಳ್ತೀವಿ ಸೆಂಟ್ರಲ್ ಮೈಕ್ರೋಟ್ಯೂಬ್ಯೂಲ್ಸ್ ಅನ್ನ ಕವರ್ಡ್ ಆಗಿರತಕ್ಕಂತ ಸ್ಟ್ರಕ್ಚರ್ ಸೆಂಟ್ರಲ್ ಶೀತ್ ಅಂತ ಕರೀತೀವಿ ದಿಸ್ ಇಸ್ ದಿ ಸೆಂಟ್ರಲ್ ಶೀತ್ ದಿಸ್ ಇಸ್ ಕಾಲ್ಡ್ as central sheath this is the central sheath which covers the central microtubule ಈ ಕಡೆ ಸೆಂಟ್ರಲ್ ಶೀತ್ ಅದ ಈ ಕಡೆ ಸೆಂಟ್ರಲ್ ಶೀತ್ ಅದ ಇದು ಸೆಂಟ್ರಲ್ ಮೈಕ್ರೋಟ್ಯೂಬ್ಯೂಲ್ಸ್ ಅನ್ನ ಕವರ್ ಮಾಡಿರತಕ್ಕಂತ ಸ್ಟ್ರಕ್ಚರ್ ಕೇಳಿದ್ರೆ ಸೆಂಟ್ರಲ್ ಶೀತ್ ಅಂತ ಕರೀತೀವಿ ಈ ಸೆಂಟ್ರಲ್ ಶೀತ್ ಗೆ ಪೆರಿಫೆರಲ್ ಮೈಕ್ರೋಟ್ಯೂಬ್ಯೂಲ್ಸ್ this is the central sheath it covers the central microtubule ಈ ಸೆಂಟ್ರಲ್ ಶೀತ್ ಗೆ ಪೆರಿಫೆರಲ್ ಮೈಕ್ರೋಟ್ಯೂಬ್ಯೂಲ್ ಗ ಅಗೇನ್ ಮತ್ತೆ ಕನೆಕ್ಷನ್ ಕಾಣಬಹುದು ಈ ಕನೆಕ್ಷನ್ ಏನು ಕರಿಬೇಕಂದ್ರೆ ನಾವು ರೇಡಿಯಲ್ ಸ್ಪೋಕ್ ಅಂತ ಕರಿಬೇಕು the radial spoke it will connect the central sheath and peripheral microtubules ಇದು ರೇಡಿಯಲ್ ಸ್ಪೋಕ್ ಇದು ರೇಡಿಯಲ್ ಸ್ಪೋಕ್ ಇದು ರೇಡಿಯಲ್ ಸ್ಪೋಕ್ ಸೇಮ್ ಸ್ಟ್ರಕ್ಚರ್ ಇವೆಲ್ಲ ರೇಡಿಯಲ್ ಸ್ಪೋಕ್ ಈ ರೀತಿ ನಾವು ಹೇಳ್ತಾ ಹೋಗೋಣ ಈ ರೀತಿ ಸ್ಟ್ರಕ್ಚರ್ ಕಂಡು ಬರುತ್ತೆ ಇದೊಂದು ರೇಡಿಯಲ್ ಸ್ಪೋಕ್ ಹೇಳ್ತೀವಿ
ಅದರ ಟೋಟಲ್ ಎಷ್ಟು ರೇಡಿಯಲ್ ಸ್ಕೋಪ್ ಕಂಡು ಬರ್ತಾ ಇವೆ? ರೇಡಿಯಲ್ ಸ್ಕೋಪ್ ಇದು 1ನೇ ರೇಡಿಯಲ್ ಸ್ಕೋಪ್, 1ನೇ ರೇಡಿಯಲ್ ಸ್ಕೋಪ್, 2ನೇ ರೇಡಿಯಲ್ ಸ್ಕೋಪ್, ಸೆಂಟ್ರಲ್ ಸಿಪಿ ಕನೆಕ್ಷನ್ ಐತಿ, 3ನೇದು, 4ನೇದು, 5ನೇದು, 6ನೇದು, 7ನೇದು, 8ನೇದು, 9ನೇದು. ಅಂದ್ರೆ ಎಷ್ಟು ರೇಡಿಯಲ್ ಸ್ಕೋಪ್ಗಳು ಕಂಡು ಬರ್ತಾವ್ರೆ? 9 ರೇಡಿಯಲ್ ಸ್ಕೋಪ್ ಅನ್ನ ನೋಡ್ತೀವಿ. ಇಲ್ಲಿ ಬರ್ದ ನೋಡಿ 9 ರೇಡಿಯಲ್ ಸ್ಕೋಪ್ ಅಂತ ಹೇಳ್ತಾ ಬರ್ಬೇಕು. Okay, so this is the structural level ಹೇಳಿದ್ರೆ this is the structure of the internal structure of the cilia and flagella ಅಂತ ಹೇಳ್ತೀವಿ. ಬಹಳ ಸಿಂಪಲ್. ಓಕೆ, ಇನ್ನೊಂದು ಹೇಳಿದ್ರೆ ಕರೆಕ್ಟ್ ಆಗಿ ಕೇಳ್ರಿ. This is the structure of the internal structure of the cilia and flagella. The internal structure of the cilia and flagella look like same ಅಂತ ಹೇಳ್ತೀವಿ. This internal structure of the cilia and flagella are covered by plasma membrane ಅಂತ ಹೇಳ್ತೀವಿ, which contains a core that is called axonome ಅಂತ ಹೇಳ್ತೀವಿ. This axonome contains peripheral microtubules, 9 para peripheral microtubules, 1 para central microtubules. These 9 para peripheral microtubules are also interconnected by interducted bridge. These central microtubules are covered by central C. The peripheral microtubules connect to the central C by what is that? Radial spoke ಅಂತ ಹೇಳ್ತಾ ಬರಬೇಕು. ಇದರ ನೀವು ಎಕ್ಸಾಕ್ಟ್ ಸ್ಟ್ರಕ್ಚರ್ NCERT ಬುಕ್ ನಾಗ ಹೇಳ್ತಾ ಬಂತೀವಲ್ಲ, ಇದರ ಎಕ್ಸಾಕ್ಟ್ ಸ್ಟ್ರಕ್ಚರ್ ನ ಹೇಗೆ ತಿಳ್ಕೊಳ್ಳೋದು, ಇದರ ನಾವು ಸ್ಟ್ರಕ್ಚರ್ ಹೇಳ್ತಾ ಬಂದಿಲ್ಲ. ಇವುದಲ್ಲಿ ಈ ರೀತಿ ಸ್ಪೆರಿಕಲ್ ಶೇಪ್ ತೋರಿಸಿದ್ದಾರೆ, ಅವರು ಸೇಮ್ ಈ ರೀತಿ ಕೊಟ್ಟಿದ್ದಾರೆ. ಇದನ್ನ ನಾವು ಸಿಂಪ್ಲಿಫೈಡ್ ವರ್ಷನ್ ಆಗಿ ಕರೀತೀವಿ. ಇದ್ರದ್ದು ಇರ್ಬೋದು, ಇಲ್ಲಿ ಇದರ ಸ್ಟ್ರಕ್ಚರ್ ಅನ್ನು ತಿಳ್ಕೊಳ್ಳೋದು ಈ ರೀತಿ ಬೇಕಾಗುತ್ತೆ. ಇದರದಾಗೆ ನೀವು ಇಂಟರ್ನಲ್ ಸ್ಟ್ರಕ್ಚರ್ ನೋಡ್ತಾ ಬಂದ್ರೆ ಈ ರೀತಿ ಸ್ಟ್ರಕ್ಚರ್ ಕಾಣುತ್ತದೆ. ಓಕೆ, ಸೊ ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ದಿ cilia flagella ಅಂತ ಹೇಳ್ತೀವಿ. The next video I am going to discussing about the one more concept in the cell biology. Okay, so ಇದೆಲ್ಲ ಕರೆಕ್ಟ್ ಆಗಿ ಡಯಾಗ್ರಾಮ್ಸ್ ಅನ್ನು ತಕ್ಕೋಬೇಕ್ರಿ. ತಕ್ಕೊಂಡು ಕಿಶಿಂದ ಬುಕ್ ನಾಗ ಏನು ಮಾಡಬೇಕಂದ್ರೆ ನೀವು ಮುಂದೆ ಸೊ ಓದಬೇಕು. ಥ್ಯಾಂಕ್ ಯು.